ಹಲೋ ಎವ್ರಿವನ್, ಈ ಕ್ವಿಕ್ ರಿವಿಷನ್ ವಿಡಿಯೋದಲ್ಲಿ KS ಪ್ರಿಲಿಮ್ಸ್ ರಿಲೇಟೆಡ್ ಕರ್ನಾಟಕ ಜೋಗ್ರಫಿಯಿಂದ ಎರಡು ಥೀಮ್ಸ್ನ ನಾವು ಡಿಸ್ಕಸ್ ಮಾಡೋಣ. ಈ ಎರಡು ಥೀಮ್ಸಿಂದನೂ ಒಂದೊಂದು ಕ್ವಶನ್ ಬರೋ ಚಾನ್ಸಸ್ ಇದೆ ಕರ್ನಾಟಕ ಜೋಗ್ರಫಿಯಲ್ಲಿ. ಮೊದಲನೇ ಥೀಮ್ ಬಂದು ನದಿಗಳು ಮತ್ತು ಆ ನದಿಗಳ ಮೇಲೆ ಇರ್ತಕ್ಕಂತಹ ಜಲಪಾತಗಳು. ಎರಡನೇ ಥೀಮ್ ಬಂದು ಮೌಂಟೇನ್ ಪೀಕ್ಸ್ ಅಂದರೆ ಬೆಟ್ಟಗಳು ಅಥವಾ ಪರ್ವತಗಳು ಮತ್ತು ಅವು ಯಾವ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ. ಸೊ ಈ ಎರಡು ಥೀಮಿಂದ ಹೊಂದಿಸಿ ಬರೆಯಿರಿ ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಬರೋ ಚಾನ್ಸಸ್ ಇರೋದ್ರಿಂದ ಈ ಎರಡು ಥೀಮ್ಸನ್ನು ನಾವು ಈ 3 ಮಿನಿಟ್ಸ್ ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ಮೊದಲನೇ ರಿವರ್ ಬಂದು ಶರಾವತಿ ರಿವರ್. ಶರಾವತಿ ರಿವರ್ ಎಲ್ಲಿ ಲೊಕೇಟ್ ಆಗಿದೆ? ಶರಾವತಿ ರಿವರ್ ಶಿವಮೊಗ್ಗದಲ್ಲಿಯೂ ಹರಿತಿರುತ್ತೆ. ಸೊ ಶರಾವತಿ ರಿವರ್ ಮೇಲೆ ಯಾವ ಯಾವ ವಾಟರ್ ಫಾಲ್ಸ್ ಇದೆ, ಜಲಪಾತಗಳಿದೆ ಅಂತ ನೋಡೋದಾದ್ರೆ ಜೋಗ್ ಫಾಲ್ಸ್ ಅಥವಾ ಇದನ್ನು ಗೇರುಸೊಪ್ಪ ಫಾಲ್ಸ್ ಅಂತಾನೂ ಕೂಡ ಕರಿತೀವಿ. ಸೊ ಅದರೊಂದಿಗೆ ಅಪ್ಸರಕೊಂಡ ಫಾಲ್ಸ್ ಲೊಕೇಟ್ ಆಗಿದೆ. ಎರಡನೇದು ಬಂದು ಕಾವೇರಿ ರಿವರ್. ಕಾವೇರಿ ನದಿ ಮೇಲೆ 2 ವಾಟರ್ ಫಾಲ್ಸ್ ಇದೆ. ಒಂದು ಶಿವನ ಸಮುದ್ರ ವಾಟರ್ ಫಾಲ್ಸ್, ಅದು ಮಂಡ್ಯ ಡಿಸ್ಟಿಕ್ ಅಲ್ಲಿದೆ. ಮೂರನೇದಾಗಿ ನೇತ್ರಾವತಿ ರಿವರ್. ನೇತ್ರಾವತಿ ನದಿ ಮೇಲೆ ಬಂಡಜ್ಜೆ ವಾಟರ್ ಫಾಲ್ಸ್ ಅಂತ ಇದೆ. ಸೊ ಈ ಬಂಡಜ್ಜೆ ವಾಟರ್ ಫಾಲ್ಸ್ ಬಂದು ದಕ್ಷಿಣ ಕನ್ನಡದಲ್ಲಿ ಲೊಕೇಟ್ ಆಗಿದೆ. ದೆನ್ ವಿ ಹ್ಯಾವ್ ತುಂಗಾ ರಿವರ್. ತುಂಗಾ ನದಿ ಮೇಲೆ ಸಿರಿಮನೆ ವಾಟರ್ ಫಾಲ್ಸ್ ಅಂತ ಬರುತ್ತೆ. ಈ ಸಿರಿಮನೆ ವಾಟರ್ ಫಾಲ್ಸ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ನದಿ ಯಾವುದಂತಂದ್ರೆ ಅಘನಾಶಿನಿ ರಿವರ್. ಸೊ ಈ ಅಘನಾಶಿನಿ ರಿವರ್ ಮೇಲೆ 2 ಜಲಪಾತಗಳು ಲೊಕೇಟ್ ಆಗಿದೆ. ಮೊದಲನೇದಾಗಿ ಉಂಚಳ್ಳಿ ವಾಟರ್ ಫಾಲ್ಸ್, ಇದನ್ನ ಏನಂತ ಕರಿತೀವಿ? ಲೂಶಿಂಗ್ಟನ್ ವಾಟರ್ ಫಾಲ್ಸ್ ಅಂತಾನು ಕರಿತೀವಿ. ಎರಡನೇದಾಗಿ ಇಳಿಮನೆ ವಾಟರ್ ಫಾಲ್ಸ್. ಸೊ ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬೇಡ್ತಿ ರಿವರ್, ಇದನ್ನ ಗಂಗಾವಳಿ ರಿವರ್ ಅಂತಾನು ಕೂಡ ಕರಿತೀವಿ. ಸೊ ಅದರ ಮೇಲೆ ಮಾಗೋಡ್ ವಾಟರ್ ಫಾಲ್ಸ್, ಮಾಗೋಡ್ ಜಲಪಾತ ಇದೆ. ಸೊ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಅರ್ಕಾವತಿ ರಿವರ್. ಅರ್ಕಾವತಿ ನದಿ ಬಂದು ಕಾವೇರಿ ನದಿಯ ಒಂದು ಉಪನದಿಯಾಗಿದೆ. ಸೊ ಇದ್ರ ಮೇಲೆ ಚುಂಚಿ ಫಾಲ್ಸ್ ಅಂತ, ಚುಂಚಿ ಜಲಪಾತ ಲೊಕೇಟ್ ಆಗಿದೆ. ಸೊ ಇದು ಎಲ್ಲಿ ಬರುತ್ತೆ? ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಕುಮಾರಧಾರಾ ರಿವರ್. ಕುಮಾರಧಾರಾ ನದಿ ಮೇಲೆ ಮಳ್ಳಳ್ಳಿ ಫಾಲ್ಸ್, ಮಳ್ಳಳ್ಳಿ ಜಲಪಾತ ಲೊಕೇಟ್ ಆಗಿದೆ. ಸೊ ಇದು ಎಲ್ಲಿ ಬರುತ್ತೆ? ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ. ಸೀತಾ ನದಿ ಮೇಲೆ 2 ಜಲಪಾತಗಳಿದೆ. ಸೊ ಮೊದಲನೇದಾಗಿ ಜೋಮ್ಲು ತೀರ್ಥ ಜಲಪಾತ, ಇದು ಉಡುಪಿಯಲ್ಲಿ ಬರುತ್ತೆ. ಎರಡನೇದಾಗಿ ಬರ್ಕನ ಜಲಪಾತ, ಇದೆಲ್ಲಿ ಬರುತ್ತೆ? ಶಿವಮೊಗ್ಗದಲ್ಲಿ ಬರುತ್ತೆ. ನೆಕ್ಸ್ಟ್ ನದಿ ಯಾವುದಂದ್ರೆ ಲಕ್ಷ್ಮಣ ತೀರ್ಥ ನದಿ. ಲಕ್ಷ್ಮಣ ತೀರ್ಥ ನದಿ ಮೇಲೆ ಇರುಪ್ಪು ವಾಟರ್ ಫಾಲ್ಸ್ ಬರುತ್ತೆ. ಸೊ ಇದು ಕೊಡಗು ಜಿಲ್ಲೆಯಲ್ಲಿದೆ. ಅದಾದ್ಮೇಲೆ ನಮಗೆ ಘಟಪ್ರಭಾ ನದಿ ಇದೆ. ಘಟಪ್ರಭಾ ನದಿ ಮೇಲೆ ಗೋಕಾಕ್ ಜಲಪಾತ ಬರುತ್ತೆ. ಸೊ ಇದು ಎಲ್ಲಿದೆ? ಬೆಳಗಾವಿ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ವಿ ಹ್ಯಾವ್ ಕಾಳಿ ರಿವರ್. ಕಾಳಿ ರಿವರ್ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಹಾದೋಗುತ್ತೆ? ಕಾಳಿ ರಿವರ್ ಬಂದು ಅಂಶಿ ನ್ಯಾಷನಲ್ ಪಾರ್ಕ್ ಮುಖಾಂತರ ಹಾದೋಗುತ್ತೆ. ಸೊ ಈ ಅಂಶಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾಳಿ ಟೈಗರ್ ರಿಸರ್ವ್ ಕೂಡ ಇದೆ. ಸೊ ಇದರಲ್ಲಿ 2 ಫಾಲ್ಸ್ ಬರುತ್ತೆ, ಸಾತಾಡು ವಾಟರ್ ಫಾಲ್ಸ್ ಮತ್ತೆ ಲಾಲ್ಗುಡಿ ವಾಟರ್ ಫಾಲ್ಸ್ ಅಂತ ಬರುತ್ತೆ. ಸೊ ಇದು ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ವಿ ಹ್ಯಾವ್ ಮಹದಾಯಿ ರಿವರ್. ಸೊ ಮಹದಾಯಿ ರಿವರ್ ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇರುತ್ತೆ. ಏನಕ್ಕೆ ನ್ಯೂಸ್ ಅಲ್ಲಿ ಇರುತ್ತೆ? ಮಹದಾಯಿ ರಿವರ್ ವಾಟರ್ ಡಿಸ್ಪ್ಯೂಟ್, ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಈ ಮಹದಾಯಿ ನದಿ ವಿವಾದ ಕರ್ನಾಟಕ ಮತ್ತೆ ಗೋವಾ ರಾಜ್ಯಗಳ ಮಧ್ಯೆ ಇದೆ. ಸೊ ಈ ಮಹದಾಯಿ ನದಿ ಮೇಲೆ 2 ವಾಟರ್ ಫಾಲ್ಸ್ ಇದೆ, ಜಲಪಾತ ಇದೆ. ಒಂದು ದೂದ್ ಸಾಗರ್ ವಾಟರ್ ಫಾಲ್ಸ್, ಎರಡನೇದು ಬಂದು ವಜ್ರಪೋಹ ವಾಟರ್ ಫಾಲ್ಸ್. ಸೊ ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಧೋನಿ ರಿವರ್. ಧೋನಿ ನದಿ ಮೇಲೆ ಯಾವ್ದು ಬರುತ್ತೆ? ಛಾಯಾ ಭಗವತಿ ಜಲಪಾತ ಬರುತ್ತೆ. ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಯಾದಗಿರಿಯಲ್ಲಿ. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿದೆ ಏನಂದ್ರೆ ಯಾದಗಿರಿನಲ್ಲಿ ಜಲಪಾತ ಇದೆಯಾ ಅಂತ. ಸೊ ಹೌದು, ಯಾದಗಿರಿನಲ್ಲೂ ಕೂಡ ಜಲಪಾತ ಇದೆ. ಸೊ ದಟ್ ಈಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಸೊ ನೆಕ್ಸ್ಟ್ ಥೀಮ್ ಏನಂತಂದ್ರೆ ಮೌಂಟೇನ್ ಪೀಕ್ಸ್ ಮತ್ತೆ ಅದು ಯಾವ ಜಿಲ್ಲೆಗಳಲ್ಲಿ ಲೊಕೇಟ್ ಆಗಿದೆ ಅನ್ನೋದು. ಸೊ ಈ ಮೌಂಟೇನ್ ಪೀಕ್ಸ್ ನಾವು ಯಾವ ರೀತಿ ಅರೇಂಜ್ ಮಾಡಿದೀವಿ ಅಂದ್ರೆ ಹೈಟ್ ಅನುಗುಣವಾಗಿ ಅತಿ ಎತ್ತರದ ಹೈಟ್ ಇಂದ ಅತಿ ಕಡಿಮೆ ಹೈಟ್ಗೆ ಅನುಗುಣವಾಗಿ ಈ ಟೇಬಲ್ನ ಅರೇಂಜ್ ಮಾಡಿದೀವಿ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಪೀಕ್ ಇಂದ ಲೋಯೆಸ್ಟ್ ಪೀಕ್ ವರೆಗೂ ಹೈಯೆಸ್ಟ್ ಪೀಕ್ ಇಂದ ಲೋಯೆಸ್ಟ್ ಪೀಕ್ಗೆ ಒಂದು ಮೌಂಟೇನ್ ಪೀಕ್ಸ್ನ ಅರೇಂಜ್ ಮಾಡಿ ಅಂತ ಕೇಳ್ಬೋದು, ಅಥವಾ ಲೋಯೆಸ್ಟ್ ಪೀಕ್ ಇಂದ ಹೈಯೆಸ್ಟ್ ಪೀಕ್ಗೆ ಅರೇಂಜ್ ಮಾಡಿ ಅಂತಾನು ಕೇಳ್ಬೋದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಯಾವ ರೀತಿ ಕೇಳ್ಬೋದು ಅಂದ್ರೆ ಯಾವ ಮೌಂಟೇನು ಯಾವ ಜಿಲ್ಲೆಯಲ್ಲಿ ಇದೆ ಅಂತಾನು ಕೇಳ್ಬೋದು. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಮುಳ್ಳಯ್ಯನಗಿರಿ ಮೌಂಟೇನ್ ಪೀಕ್, ಇದು ಎಲ್ಲಿ ಬರುತ್ತೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ನೆಕ್ಸ್ಟ್ ಬಾಬಾ ಬುಡನ್ಗಿರಿ, ಅದು ಚಿಕ್ಕಮಗಳೂರು ಜಿಲ್ಲೆ ಇದೆ. ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆ. ನೆಕ್ಸ್ಟ್ ಮೌಂಟೇನ್ ಪೀಕ್ ಇಸ್ ತಡೈನ್ ಡಮೋಲ್ ಮೌಂಟೇನ್ ಪೀಕ್, ಅದೆಲ್ಲಿ ಬರುತ್ತೆ? ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ. ಅದಾದ ನಂತರ ಪುಷ್ಪಗಿರಿ ಇದೆ. ಪುಷ್ಪಗಿರಿಯನ್ನು ನಾವು ಕುಮಾರ ಪರ್ವತ ಅಂತಾನು ಕರಿತೀವಿ. ಸೊ ಬೆಂಗಳೂರಲ್ಲಿರೋ ಹೆಚ್ಚು ಕುಮಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಹೋಗಿರ್ತೀರಾ. ಸೊ ಅದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಕೊಡಗು ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಮೌಂಟೇನ್ ಪೀಕ್ ಇಸ್ ಬ್ರಹ್ಮಗಿರಿ. ಬ್ರಹ್ಮಗಿರಿಯಲ್ಲಿ ಬರುತ್ತೆ, ಅದು ಕೂಡ ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ. ಸೊ ನಂದಿ ಹಿಲ್ಸ್ ಇದೆ. ನಂದಿ ಹಿಲ್ಸ್ ಎಲ್ಲಿ ಬರುತ್ತೆ? ಚಿಕ್ಕಬಳ್ಳಾಪುರಲ್ಲಿ ಬರುತ್ತೆ. ಹೆಚ್ಚಿನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಚಿಕ್ಕಮಗಳೂರು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಕನ್ಫ್ಯೂಸ್ ಆಗ್ತಾರೆ. ನಂದಿ ಹಿಲ್ಸ್ ಕೆಲವೊಂದಿಷ್ಟು ಜನ ಬೆಂಗಳೂರಿಗೆ ನಿಯರ್ ಇಲ್ಲದೆ ಇರೋರು ನಂದಿ ಹಿಲ್ಸ್ ಎಲ್ಲಿದೆ ಅಂತ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಬಂದಾಗ ಚಿಕ್ಕಮಗಳೂರು ಅಂತ ಚೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಸೊ ಅದು ಎಲ್ಲಿ ಬರುತ್ತೆ? ಚಾಮರಾಜನಗರದಲ್ಲಿ ಬರುತ್ತೆ. ನೆಕ್ಸ್ಟ್ ಮೌಂಟೇನ್ ಪೀಕ್ ಬಂದು ಬಳ್ಳಾರರಾಯನ ದುರ್ಗ, ಅದು ಎಲ್ಲಿ ಬರುತ್ತೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ಅದಾದ್ಮೇಲೆ ದೇವರಾಯನ ದುರ್ಗ ಇದೆ,
ಅದು ಎಲ್ಲಿ ಬರುತ್ತೆ? ತುಮಕೂರಲ್ಲಿ ಬರುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಮೌಂಟೇನ್ ಪೀಕ್ಸ್ ಆ್ಯಂಡ್ ದ ಡಿಸ್ಟ್ರಿಕ್ಟ್ they are located. So this is all about two important themes from Karnataka geography perspective which are important in KAS prelims. Thank you for watching. All the best.